ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ನಿಮಗೆಲ್ಲರಿಗೂ 2026ನೇ ವರ್ಷದ ಶುಭಾಶಯಗಳು. 2026ನೇ ವರ್ಷದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ಜ್ಞಾನದಿಂದ ವಿಕಸಿತಗೊಂಡು ನೀವು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದಮಯವಾಗಿರಲೆಂದು ಶುಭ ಹಾರೈಸುತ್ತಾ, ನಿಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ನೆಮ್ಮದಿ, ಸಂಪತ್ತುಗಳು ವೃದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ, ನಿಮ್ಮ ಮುಂದಿನ ಜೀವನಕ್ಕೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವಂತಹ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಧನಸ್ಸು ರಾಶಿಯವರಿಗೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಧನಸ್ಸು ರಾಶಿಯವರು ನೀವು ತಿಳಿದುಕೊಳ್ಬೇಕು, ಈಗಿನ ಒಂದು ಪ್ರಸ್ತುತ ಕಾಲದಲ್ಲಿ ಹೊರಗಿನ ಬಾಹ್ಯ ಚಟುವಟಿಕೆಗಳಲ್ಲಿ ಎಲ್ಲ ವಿಷಯಗಳಿಗೂ ಪೈಪೋಟಿ ಇದೆ, ಸ್ಪರ್ಧೆ ಇದೆ. ಅವುಗಳ ನಡುವೆ ನೀವು ನಿಮ್ಮ ಗುರಿಗಳನ್ನು ನೀವು ಸಾಧಿಸಿಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಆಲೋಚನೆಗಳು ಮುಖ್ಯವಾಗಿ ಸರಿ ಇರಬೇಕಾಗತ್ತೆ ಮತ್ತು ಅದಕ್ಕೆ ಮಾಡುವಂತಹ ಪ್ರಯತ್ನವು ಸರಿ ಇರಬೇಕಾಗತ್ತೆ. ಹೊರಗಿನ ವ್ಯಕ್ತಿಗಳಿಗೆ ನೀವು ಸ್ಪರ್ಧೆಯನ್ನ ನೀಡುವುದಕ್ಕೂ ಮೊದಲು ನಿಮ್ಮೊಳಗೆ ನಿಮಗೆ ನೀವು ಸ್ಪರ್ಧೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಏಕೆಂದರೆ ಯಾವುದೇ ಒಂದು ವಿಷಯವನ್ನ ನೀವು ಆಲೋಚಿಸಿದಾಗ ಆ ವಿಷಯ ನಿಮ್ಮಿಂದ ಆಗುತ್ತಾ ಇಲ್ವಾ ಅನ್ನುವಂತಹ ಆ ಒಂದು ವಿಷಯಕ್ಕೆ ನೀವು ಸ್ಪರ್ಧೆಯನ್ನ ನೀಡಬೇಕಾಗತ್ತೆ. ಆಗ ಮಾತ್ರ ನೀವು ಸರಿಯಾದಂತಹ ಹಾರ್ಡ್ ವರ್ಕ್ ಮಾಡ್ತೀರಾ. ಆ ಪ್ರಯತ್ನದಲ್ಲಿ ನೀವು ಹೊರಗಿನ ವಿಷಯಗಳೊಂದಿಗೆ ನೀವು ಸಕ್ಸಸ್ ಆಗ್ತೀರಾ. ಏಕೆಂದರೆ ಒಬ್ಬ ವ್ಯಕ್ತಿ ಗುರುಬಲ ಅಥವಾ ಈ ಗ್ರಹಗಳ ಗೋಚಾರದ ಫಲಗಳನ್ನೇ ತಿಳಿದುಕೊಂಡು ಜೀವನದಲ್ಲಿ ರಚಿಸಬಹುದಾದಂತಹ ಗುರಿಗಳಿಗೆ ಗೋಚಾರದ ಗ್ರಹಗಳು ಹೆಚ್ಚು ಫಲವನ್ನ ನೀಡೋದಿಲ್ಲ. ಗುರುಬಲ ಈಗ ನಿಮಗೆ 4-5 ತಿಂಗಳ ಕಾಲ ಇದೆ. ಆ ನಂತರ ಗುರುಬಲವನ್ನು ನೀವು ಕಳೆದುಕೊಳ್ತೀರಾ. ಆದರೆ ಮನುಷ್ಯ ಆದವರು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಬದುಕುವುದನ್ನೇ ಶ್ರೇಷ್ಠವಾಗಿ ಬದುಕಿದಾಗ, ಆಲೋಚನೆ ಮಾಡುವುದನ್ನೇ ಶ್ರೇಷ್ಠವಾಗಿ ಮಾಡಿದಾಗ ಆಗ ನಿಮಗೆ ಗುರುಬಲಕ್ಕಿಂತ ಶ್ರೇಷ್ಠ ಬಲವು ನಿಮ್ಮನ್ನು ರಕ್ಷಿಸುತ್ತೆ. ಹಾಗಾಗಿ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಶ್ರೇಷ್ಠವಾಗಿ ಬದುಕುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇಂದಿನ ಕಾಲದಲ್ಲಿ ಬಹಳ ಜನರಿಗೆ ನೆಮ್ಮದಿ ಸಿಗ್ತಾ ಇಲ್ಲ. ನೆಮ್ಮದಿಯನ್ನ ಹುಡುಕಿಕೊಂಡು ಮನುಷ್ಯರು ಅಲ್ಲಿ ಇಲ್ಲಿ ಹೋಗ್ತಾರೆ. ಆದರೆ ಯಾವಾಗ ವ್ಯಕ್ತಿ ಶ್ರೇಷ್ಠವಾಗಿ ಬದುಕ್ತಾರೆ ಆಗ ನಿಮಗೆ ನೆಮ್ಮದಿ ಅನ್ನೋದು ನೀವೆಲ್ಲಿ ಇರ್ತೀರಾ ಅಲ್ಲೇ ನಿಮಗೆ ಸಿಗುತ್ತೆ. ಹಾಗಾಗಿ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ಗ್ರಹಗಳ ಗೋಚಾರ ಫಲಕ್ಕಿಂತ ಯಾವ ಫಲಗಳು ಹೆಚ್ಚಾಗಿ ಸಿಗುತ್ತೆ ಅಂದರೆ 2026ನೇ ವರ್ಷ ಆಗಿರಬಹುದು, ಎಲ್ಲ ಕಾಲದಲ್ಲಿ ಆಗಿರಬಹುದು. ನಿಮ್ಮ ಜನ್ಮ ಜಾತಕದ ಗ್ರಹಗಳು ನೀವೇನಾಗಬೇಕು ಅನ್ನೋದು ನಿರ್ಧರಿಸಿರುತ್ತೆ. ಅಂದರೆ ಯಾವುದೇ ಒಂದು ಜನ್ಮಕ್ಕೂ ಹಿಸ್ಟ್ರಿ ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ಜನ್ಮ ಏನನ್ನ ನೀವು ಮಾಡಬೇಕು, ನಿಮ್ಮ ಲೈಫ್ ಲೈನ್ ಯಾವ ರೀತಿ ಹೋಗಬೇಕು ಅನ್ನುವುದು ನಿರ್ಧರಿಸಲ್ಪಟ್ಟು ನಿಮ್ಮ ಜನನ ಆಗಿರುತ್ತೆ. ಅದುವೇ ನೀವಾಗ್ತೀರಾ. ಮತ್ತು ಈ ಒಂದು ವಿಷಯಗಳು ಯಾವಾಗ ಫಲಿಸುತ್ತೆ ಅಂದರೆ, ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ದಶಾ ಭುಕ್ತಿ ಅಂದರೆ ನಿಮಗೆ ಯಾವ ಭುಕ್ತಿ ಈ ಕಾಲದಲ್ಲಿ ನಡೀತಾ ಇದೆ ಆ ಭುಕ್ತಿ ಗ್ರಹವೇ ನಿಮಗೆ ಹೆಚ್ಚಿನ ಬಹುಪಾಲು ಫಲಗಳನ್ನು ನೀಡುವುದು. ಗೋಚಾರದ ಫಲಗಳು ಬಹಳ ಕಡಿಮೆ ಪರ್ಸೆಂಟ್ ಅಂದರೆ ಕಡಿಮೆ ವಿಷಯಗಳು ನಡೆಯುತ್ತೆ. ಏನೇ ಈ ಗೋಚಾರದಲ್ಲಿ ಗ್ರಹಗಳು ನೀಡಿದರೂ ನಿಮಗೆ ವಿವಾಹ ಯೋಗ ನಿಮ್ಮ ಜನ್ಮ ಜಾತಕದಲ್ಲಿ ಭುಕ್ತಿ ಗ್ರಹಗಳು ನೀಡದೆ ಗೋಚಾರದ ಗ್ರಹ ವಿವಾಹ ಯೋಗವನ್ನು ನೀಡುವುದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮನೆ ಕಟ್ಟುವ ಯೋಗ ಅಂದರೆ ಗೃಹ ಆರಂಭ ಮಾಡುವ ಯೋಗ,
ಗುರುಬಲ ಇದೆ, ಯಾಕೆ ಎಲ್ಲರಿಗೂ ಈಗ ಅಂದರೆ ಶುಭ ಆಗ್ತಾ ಇಲ್ಲ ಧನಸ್ಸು ರಾಶಿಯವರಿಗೆ ಅಂತ ನೀವು ಪರಿಶೀಲಿಸ್ಕೊಳ್ಬಹುದು. ಧನಸ್ಸು ರಾಶಿಯವರು ತುಂಬಾ ಜನ ಜಗತ್ತಿನಲ್ಲಿ ಇರ್ತಾರೆ. ಅವರಿಗೆಲ್ಲ ಯಾಕೆ ಒಂದೇ ಫಲ ಸಿಗ್ತಾ ಇರೋದಿಲ್ಲ ಅಂದ್ರೆ ಅವರೆಲ್ಲರ ಜನ್ಮವು ಒಂದೊಂದು ಕಾರಣಕ್ಕೆ ಒಂದೊಂದು ಕುಟುಂಬದಲ್ಲಿ ಆಗಿರುತ್ತೆ. ಮತ್ತೆ ಅವರಿಗೆಲ್ಲ ಒಂದೇ ದಶಾಭುಕ್ತಿಗಳು ನಡೀತಾ ಇರೋದಿಲ್ಲ. ಅವರ ಗುರಿ ಆಲೋಚನೆಗಳು ಒಂದೇ ಇರೋದಿಲ್ಲ. ಹಾಗಾಗಿ ಧನಸ್ಸು ರಾಶಿಯವರು ಎಲ್ಲರಿಗೂ ಒಂದೇ ರೀತಿ ಫಲ ಸಿಗೋದಿಲ್ಲ. ಮುಖ್ಯ ನಿಮ್ಮ ಜನ್ಮ ಜಾತಕವನ್ನ ಪರಿಶೀಲಿಸಿಕೊಳ್ಳಿ. ನಿಮ್ಮ ಜನ್ಮ ಜಾತಕದ ಗ್ರಹ ಏನು ಫಲವನ್ನ ನೀಡುತ್ತೆ, ಬಹುಪಾಲು ಅದೇ ಫಲಗಳು ನಿಮಗೆ ಸಿಗುತ್ತೆ. ಗುರುಬಲ 4-5 ತಿಂಗಳ ಕಾಲ ಇದೆ. ಇದು ಎಷ್ಟರ ಪ್ರಭಾವ ನಿಮಗೆ ಮಾಡುತ್ತೆ ಅಂದ್ರೆ, ಯಾವುದಾದರೂ ಒಂದು ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುವುದಕ್ಕೆ, ಅದಕ್ಕೊಂದು ಮಾರ್ಗವನ್ನ ಕಂಡುಕೊಳ್ಳುವುದಕ್ಕೆ ಈ ಗುರು ದೈವಿಕ ಗ್ರಹದ ಅನುಗ್ರಹ ಅಂದ್ರೆ ಅದರ ಪ್ರಯತ್ನವನ್ನ ನೀವೇ ಮಾಡಬೇಕು. ಆ ಒಂದು ಮಾರ್ಗ ಅನ್ನೋದು ಸಿಗ್ಬಹುದು, ಅಥವಾ ಅದಕ್ಕೊಂದು ಏನಾದರೂ ನೀವು ಕಂಡುಕೊಳ್ಬಹುದು, ನಿಮಗೆ ರಿಯಲೈಸೇಷನ್ ಆಗಬಹುದು, ಅದರ ಒಂದು ಸತ್ಯತೆ ನಿಮಗೆ ತಿಳಿಬಹುದು. ಹೀಗೆ ಇದರ ಒಂದು ಪ್ರಕಾರವಾಗಿ ನಿಮಗೆ ಆ ವಿಷಯ ಅಂತಿಮವಾಗಿ ಅರ್ಥ ಆಗುತ್ತೆ. ಇದು ನಿಮಗಾಗುತ್ತೋ ಇಲ್ವೋ ಅನ್ನುವಂತಹ ಕ್ಲಾರಿಟಿ ನಿಮಗೆ ಸಿಗುತ್ತೆ. ದೈವಿಕವಾದಂತಹ ಈ ಗುರುಬಲ ಈ ರೀತಿ ನಿಮಗೆ ಒಳ್ಳೆ ಫಲವನ್ನ ನೀಡುತ್ತೆ. ನಿಮ್ಮ ದಶಾಭುಕ್ತಿಗಳೇ ಮುಖ್ಯ ಫಲವನ್ನ ನೀಡುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಬಲವಿದ್ದರೂ ಮನುಷ್ಯನಿಗೆ ಅಪಾಯ ಅಪವಾದಗಳು ಬರುತ್ತೆ ಮತ್ತು ಡೆತ್ ಆಗಲೂಬಹುದು. ಏಕೆಂದರೆ ಗುರುಬಲ ಇದ್ದಂಥವರನ್ನ ಹೀಗಾಗಿರೋದನ್ನ ನಾನು ನೋಡಿದ್ದೇನೆ ಮತ್ತು ಆಕ್ಸಿಡೆಂಟ್ ಆಗಿರೋದನ್ನ ನೋಡಿದ್ದೇನೆ. ಗುರುಬಲವಿದ್ದರೂ ವರ್ಷ ಇಡೀ ಹಾಸಿಗೆಯಲ್ಲಿ ಮಲಗುವವರನ್ನು ನೋಡಿದ್ದೇನೆ, ವೆರಿ ಯಂಗ್ ಏಜ್ ಅಲ್ಲಿ. ಈಗ ಗೋಚಾರದಲ್ಲಿ 2026ನೇ ವರ್ಷದಲ್ಲಿ ಧನಸ್ಸು ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ರಾಶ್ಯಾಧಿಪತಿ ಗುರುಗ್ರಹ ಮೇ ಮಾಸದ ಕೊನೆಯವರೆಗೂ ಅಲ್ಲಿ ಸಂಚರಿಸ್ತಾರೆ. ಆ ನಂತರ ಅಷ್ಟಮ ಸ್ಥಾನ ಕಟಕ ರಾಶಿ ಉಚ್ಚ ಸ್ಥಾನವನ್ನು ಪ್ರವೇಶಿಸ್ತಾರೆ. ಇನ್ನು ಶನಿ ಗ್ರಹ ಮೀನರಾಶಿಯಲ್ಲಿಯೇ ವರ್ಷ ಪೂರ್ತಿ ಸಂಚಾರ ಆಗಲಿದ್ದು, ರಾಹು ಕೇತು ಗ್ರಹಗಳು ಕುಂಭರಾಶಿ ಮತ್ತು ಸಿಂಹ ರಾಶಿಯಲ್ಲಿಯೇ ಸಂಚಾರ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಬದಲಾವಣೆ ಆಗ್ತಾರೆ. ಈ ವರ್ಷದಲ್ಲಿ ದೀರ್ಘಕಾಲದವರೆಗೆ ಸಂಚರಿಸುವ ಗ್ರಹಗಳ ಆಧಾರಿತವಾಗಿ ಫಲಗಳನ್ನ ಗೋಚಾರದಲ್ಲಿ ತಿಳಿಯುವಾಗ ಈ ಎಲ್ಲ ವಿಷಯಗಳನ್ನ ತಿಳಿದುಕೊಂಡು ನಿಮ್ಮ ಪ್ರಯತ್ನವನ್ನ ನೀವು ಮಾಡಿ. ನಿಮ್ಮ ಕೆಲಸ ಕಾರ್ಯಗಳು ಏನೇ ಇರಬಹುದು, ಏನೋ ಒಂದು ಹೊಸದಾಗಿ ಆರಂಭಿಸ್ತೇವೆ ಅಂತ ಇದ್ರೆ ಅದನ್ನ ನೀವು ಬೇಗ ಆರಂಭಿಸಬೇಕಾಗತ್ತೆ. ಯಾಕಂದ್ರೆ 5 ತಿಂಗಳ ಒಳಗಡೆ ಮತ್ತು ವಧುವರರ ವೀಕ್ಷಣೆ ಆಗ್ಬಹುದು, ವಿವಾಹ ಚಿಂತನೆಗಳ ಆಗಬಹುದು, ಉಪನಯನ ಸಂಸ್ಕಾರ ಆಗಿರಬಹುದು, ವಿದ್ಯಾ ಆರಂಭಗಳಾಗಬಹುದು, ಯಾವುದೇ ಒಂದು ಬಿಸ್ನೆಸ್ ಮಾತುಕತೆ ಆಗಬಹುದು, ಯಾವುದೇ ಒಂದು ವಿಷಯದ ಮಾತುಕತೆಗಳೇ ಆಗಬಹುದು. ಆ ಎಲ್ಲ ವಿಷಯಗಳನ್ನ 5 ತಿಂಗಳ ಒಳಗಡೆ ನೀವು ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಗುರುಗ್ರಹದ ಅಂದ್ರೆ ಅನುಗ್ರಹ ಸ್ವಲ್ಪ ಮಟ್ಟಿಗಾದ್ರೂ ಇದ್ದೇ ಇರುತ್ತೆ. ಈ ವಿಷಯಗಳೊಂದಿಗೆ ಗುರುಗ್ರಹ ನಿಮಗೆ ಯಾವ ರೀತಿ ಫಲವನ್ನ ನೀಡ್ತಾರೆ ಅಂದ್ರೆ, ನಿಮಗೆ ನಿಮ್ಮ ಜನ್ಮ ಜಾತಕದಲ್ಲಿ ವಿವಾಹ ಯೋಗ ಬಂದಿದ್ದರೆ ವಿವಾಹ ಆಗುತ್ತೆ. ಅಂದ್ರೆ ನಿಮ್ಮ ಭುಕ್ತಿಗ್ರಹ ಫಲವನ್ನ ನೀಡಿದರೆ, ಗೃಹ ನಿರ್ಮಾಣ ಮಾಡಬೇಕಾ, ಆ ಭುಕ್ತಿಗ್ರಹ ನಿಮಗೆ ಫಲವನ್ನ ನೀಡಿದರೆ ಇದರ ಆರಂಭ ಆಗುತ್ತೆ. ಈ ಶುಭ ಏನೇನು ಆಗಬೇಕು ಅವೆಲ್ಲವೂ ನಿಮ್ಮ ಜನ್ಮ ಜಾತಕಕ್ಕನುಗುಣವಾಗಿ ಇಲ್ಲಿ ಆರಂಭ ಆಗುತ್ತೆ. ಹಾಗಾಗಿ ಯಾವ ಶುಭ ಚಿಂತನೆಗಳು ನಿಮ್ಮಲ್ಲಿ ಮಾಡಬೇಕು ಅಂತ ಅಂದುಕೊಂಡಿರ್ತೀರ ಅವುಗಳ ಆರಂಭವನ್ನ ನೀವು ಮೇ ಮಾಸದ ಒಳಗಡೆ ನೀವು ಆರಂಭ ಮಾಡಬಹುದು. ಉತ್ತರಾಯಣ ಆರಂಭ ಆಗ್ತಾ ಇದೆ. ಜನವರಿ ಮಾಸದ 14ನೇ ದಿನಾಂಕದ ನಂತರದಲ್ಲಿ ಉತ್ತರಾಯಣದ ಪರ್ವಕಾಲವು ಆರಂಭ ಆಗ್ತಾ ಇದೆ. ಶುಭ ಕಾರ್ಯಗಳಿಗೆ ಬಹಳ ಒಳ್ಳೆಯ ಮಾಸಗಳು ಬರಲಿವೆ. ಹಾಗಾಗಿ ಈ ಆರಂಭವನ್ನ ನೀವು ಮಾಡ್ಕೊಳ್ಬಹುದು. ಇನ್ನು ಗುರುಗ್ರಹ ಸಪ್ತಮ ಸ್ಥಾನದಿಂದ ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಿಸೋದ್ರಿಂದ ಆಚಾರ ವಿಚಾರ ಸಂಸ್ಕಾರಗಳಲ್ಲಿ ತುಂಬಾ ನಂಬಿಕೆ ಇಡ್ತೀರಾ. ಒಳ್ಳೆಯ ಆಚಾರ ವಿಚಾರಗಳನ್ನ ಅಳವಡಿಸಿಕೊಳ್ತೀರಾ. ದೈವಿಕವಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳುವುದಕ್ಕೆ ಗುರುವಿನ ಅನುಗ್ರಹ ಇರುತ್ತೆ.
ಸಪ್ತಮ ಸ್ಥಾನದಲ್ಲಿ ಗುರು ಸಂಚರಿಸುವಾಗ ಮುಖ್ಯವಾಗಿ ಪಾರ್ಟ್ನರ್ಶಿಪ್ ಬಗ್ಗೆ ಫೋಕಸ್ ಮಾಡ್ತೀರಾ. ಪಾರ್ಟ್ನರ್ಶಿಪ್ ಆಗ್ಬಹುದು, ಪತ್ನಿ ವಿಷಯ ಆಗಬಹುದು, ಬಾಳ ಸಂಗಾತಿಯ ವಿಷಯ ಆಗಬಹುದು. ಇದರ ಬಗ್ಗೆ ಫೋಕಸ್ ಮಾಡುವಂತೆ, ಒಳ್ಳೆ ವ್ಯವಹಾರದ ಡೀಲ್ಸ್ ಅಂದ್ರೆ ಆಗುವಂತೆ, ಮತ್ತು ಈ ಕಾಲದಲ್ಲಿ ನೀವು ವಿವಾಹಕ್ಕೆ ಹುಡುಕ್ತಾ ಇದ್ರೆ ಒಳ್ಳೆಯ ಪತ್ನಿ ಸಿಗುವಂತೆ, ಬಾಳ ಸಂಗಾತಿಯು ಸಿಗುವಂತೆ, ವಿವಾಹ ಆಗಿದ್ದವರು ಆದರೆ ನಿಮ್ಮ ಮತ್ತು ಪತಿ ನಡುವೆ ಅಂದ್ರೆ ಪರಸ್ಪರ ಪತಿ ಪತ್ನಿ ನಡುವೆ ಸಂತೋಷಕರವಾದಂತಹ ದಾಂಪತ್ಯ ಈ ಒಂದು ಗುರುಬಲ ಇರುವಾಗ ನಡೆಯುತ್ತೆ. ಈ ರೀತಿ ಒಳ್ಳೆ ಫಲವನ್ನ ಗುರುಗ್ರಹ ಸಪ್ತಮದಲ್ಲಿರುವಾಗ ನೀಡ್ತಾರೆ. ಮತ್ತು ಒಳ್ಳೆ ಪರ್ಸನಾಲಿಟಿ, ನಡತೆ, ಆಚಾರ ವಿಚಾರ ಇವೆಲ್ಲದರಲ್ಲೂ ಗುರು ನಿಮಗೆ ಪಾಸಿಟಿವ್ ಆಗಿ ನೀಡ್ತಾರೆ. ಅಂದರೆ ಚೈತನ್ಯ, ಆರೋಗ್ಯ ಇದೆಲ್ಲವನ್ನು ಒಳ್ಳೆಯದಾಗಿ ನೀಡ್ತಾರೆ. ಇನ್ನು ಗುರುಗ್ರಹ ಸಪ್ತಮದಿಂದ ನಿಮ್ಮ ಲಾಭಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. ಲಾಭಸ್ಥಾನವನ್ನ ವೀಕ್ಷಣೆ ಮಾಡುವಾಗ ಲಾಭದ ಫಲವನ್ನ ನೀಡ್ತಾರೆ. ಅಂದ್ರೆ ಯಾವ ತರ ಲಾಭ ಅಂದ್ರೆ ಬಿಸ್ನೆಸ್ ಆಗ್ಬೋದು, ಪಾರ್ಟ್ನರ್ಶಿಪ್ ಅಲ್ಲಿ ಆಗ್ಬೋದು, ಈ ಎಲ್ಲ ವಿಷಯಗಳಲ್ಲಿಯೂ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಲಾಭವನ್ನ ನೀಡ್ತಾರೆ. ಮತ್ತು ಮನೆಯ ವಿಷಯಗಳು ಅಂದ್ರೆ ನಿಮಗೆ ಗುರು ಚತುರ್ಥ ಸ್ಥಾನಾಧಿಪತಿಯಾಗಿ ಸಪ್ತಮದಲ್ಲಿರೋದ್ರಿಂದ ಚತುರ್ಥ ಅಂದ್ರೆ ಭೂಮಿ, ಆಸ್ತಿ, ಮನೆ ಈ ವಿಷಯಗಳ ಲಾಭ, ರಿಯಲ್ ಎಸ್ಟೇಟ್ ಮಾಡುವವರಾಗಿದ್ದರೂ ಈ ವಿಷಯಗಳ ಲಾಭವೂ ಇದೆ. ಆದರೆ ಸಮಸ್ಯೆಗಳು ಖಂಡಿತ ಇರುತ್ತೆ. ಯಾಕಂದ್ರೆ ಆ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಈ ರೀತಿ ಫಲಗಳು ಸಿಗುತ್ತೆ. ಇನ್ನು ನಿಮ್ಮ ತೃತೀಯ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರುವಂತಹ ರಾಹು ಗ್ರಹವನ್ನು ವೀಕ್ಷಿಸ್ತಾರೆ. ತೃತೀಯ ಸ್ಥಾನದಲ್ಲಿ ಧೈರ್ಯ ಇರುತ್ತೆ, ಆದರೆ ಧೈರ್ಯ ಇದ್ದರೂ ಈ ಸ್ಥಾನದಲ್ಲಿ ರಾಹು ಪ್ರಭಾವವೇ ಜಾಸ್ತಿ ಇರೋದ್ರಿಂದ ರಾಹು ಗ್ರಹ ನಿಮ್ಮ ಅಣ್ಣ ತಮ್ಮಂದಿರು ಅಥವಾ ನಿಮ್ಮ ನೆರೆಹೊರೆ ಇಲ್ಲಿ ಸಮಸ್ಯೆಗಳನ್ನ ನೀಡುತ್ತಾರೆ. ಇನ್ನು ಬೇರೆ ಯಾವುದೇ ಒಂದು ರೈಟಿಂಗ್ ವರ್ಕ್ ಆಗ್ಬೋದು ಅಥವಾ ಬೇರೆಯವರೊಂದಿಗೆ ಕನೆಕ್ಟ್ ಆಗುವ ಒಂದು ವಿಷಯಗಳಂದ್ರೆ ಹೊಸಬರೊಂದಿಗೆ ಪರಿಚಯ ಆಗುವಂತಹ ವ್ಯಕ್ತಿಗಳು, ಈ ಎಲ್ಲ ವಿಷಯಗಳಲ್ಲಿಯೂ ಏನಾದರೂ ಸಮಸ್ಯೆಗಳಿರುತ್ತೆ. ಆದರೆ ಗುರುಬಲ ಇರೋದ್ರಿಂದ ಈಗ 4-5 ತಿಂಗಳ ಕಾಲ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ. ಗುರು ರಕ್ಷೆ ಅನ್ನೋದನ್ನ ರಕ್ಷೆ ಮಾಡ್ತಾರೆ. ಇನ್ನು ಈ ಗ್ರಹ ನಿಮ್ಮ ಲಾಭ ಮತ್ತು ತೃತೀಯ ಸ್ಥಾನ ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಿಸ್ತಾರೆ. ಈ ಗ್ರಹ 8ನೇ ಸ್ಥಾನವನ್ನ ಪ್ರವೇಶಿಸ್ತಾರೆ. ಜೂನ್ ಮಾಸದಿಂದ 8ನೇ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ 8ನೇ ಸ್ಥಾನವು ಗುರುಗ್ರಹಕ್ಕೆ ಮಿತ್ರ ರಾಶಿಯೂ ಆಗಿ, ಚಂದ್ರಗ್ರಹದ ರಾಶಿ ಆಗಿ, ಜಲತತ್ವ ರಾಶಿ ಮತ್ತು ಗುರುವಿಗೆ ಉಚ್ಚ ಸ್ಥಾನವೂ ಆಗಿ ಅಲ್ಲಿ ಸಂಚರಿಸುವಾಗ ಗುರು ಯಾವ ರೀತಿ ಫಲವನ್ನ ನೀಡ್ತಾರೆ ಅಂದ್ರೆ ಶುಭ ಗ್ರಹವಾಗಿ, ಅಂದ್ರೆ 8ನೇ ಸ್ಥಾನ ಅಂದ್ರೆ ಅದನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಶುಭ ಸ್ಥಾನ ಅನ್ನಲಾಗುತ್ತೆ. ಈ ಸ್ಥಾನದಲ್ಲಿ ಆಯುಸ್ಥಾನ ಅಂದ್ರೆ ಆಯುಷ್ಯ ಸಂಬಂಧಪಟ್ಟಂತೆ ರಾಶ್ಯಾಧಿಪತಿಯಾಗಿ ಆಯುಷ್ಯವನ್ನ ನೀಡ್ತಾರೆ. ಆದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿರುತ್ತೆ. ಯಾವ ರೀತಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಅಂದ್ರೆ ಹೊಟ್ಟೆ ಭಾಗವನ್ನ ಸೂಚಿಸುತ್ತೆ. 8ನೇ ಸ್ಥಾನ ಅಜೀರ್ಣ ಆಗುವುದು, ಗ್ಯಾಸ್ಟ್ರಿಕ್ ಸಮಸ್ಯೆ ಬರುವಂಥದ್ದು, ಅತಿಯಾದ ಕೊಬ್ಬು ಶೇಖರಣೆ ಆಗುವಂಥದ್ದು, ಮತ್ತು ಲಿವರ್ಗೆ ಕಾರಕ ಗ್ರಹ ಗುರು, ಲಿವರ್ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ರೀತಿ ನೋಡಿ, ಇವೆಲ್ಲವೂ ಹೊಟ್ಟೆಯಲ್ಲೇ ಬರುವಂಥದ್ದಾಗಿರೋದ್ರಿಂದ ಈ ಸ್ವಲ್ಪ ಮಟ್ಟಿಗೆ ಇದರ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಇದರ್ಥ ಎಲ್ಲರಿಗೂ ಬರುತ್ತೆ ಅನ್ನೋದಲ್ಲ. ನಿಮ್ಮ ಡೇ ರೂಟೀನ್ ಏನಿರುತ್ತೆ, ಡೈಲಿ ಏನು ನೀವು ಫುಡ್ ಆಗ್ಬೋದು, ಹ್ಯಾಬಿಟ್ಸ್ ಆಗ್ಬೋದು, ಇದೆಲ್ಲವನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋದೇ ಮತ್ತು ಅದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು ಅನ್ನೋದೇ ಅರ್ಥ ಆಗಿರುತ್ತೆ. ಈ ಗ್ರಹ ಅಷ್ಟಮವನ್ನ ಪ್ರವೇಶಿಸೋದ್ರಿಂದ ಬಹಳ ವಿಷಯಗಳ ಬಗ್ಗೆ ನಿಮಗೆ ಕ್ಯೂರಿಯಸ್ ಬರುತ್ತೆ. ಅಂದ್ರೆ ಯಾವ ವಿಷಯಗಳ ಬಗ್ಗೆ ಅಂದ್ರೆ ನಿಮ್ಮ ಒಂದು ಲೈಫ್ ಆಗ್ಬೋದು ಅಥವಾ ಡೆತ್ ಆಗ್ಬೋದು, ಲೈಫ್ ಡೆತ್ ಮತ್ತು ಬರ್ತ್ ಲೈಫ್ ಡೆತ್ ಈ ವಿಷಯಗಳ ಬಗ್ಗೆ ಕ್ಯೂರಿಯಾಸಿಟಿ ಬರುತ್ತೆ.
ಹಾಗಾಗಿ ಇದರ ತಿಳಿದುಕೊಳ್ಳುವಂತಹ ಆಸಕ್ತಿಯು ನಿಮಗೆ ಬರುತ್ತೆ. ಡೀಪ್ ಕ್ಯೂರಿಯಾಸಿಟಿಯಿಂದ ಏನಾಗುತ್ತೆ ಇದರ ಬಗ್ಗೆ ನೀವು ತಿಳಿದುಕೊಳ್ಳುತ್ತಾ ಒಂದು ರೀತಿಯ ಆಧ್ಯಾತ್ಮಕ್ಕೆ ಕನೆಕ್ಟ್ ಆಗುವಂತೆಯೂ ಈ ಗ್ರಹ ಇಲ್ಲಿ ಫಲವನ್ನು ನೀಡ್ತಾರೆ. ಯಾವಾಗ ಈ ಹುಟ್ಟು ಸಾವು ಜೀವನ ಬಗ್ಗೆ ತಿಳಿತಾರೆ ಆಗ ಅನುಭವ ಆಗುತ್ತೆ. ಆಗ ಇಂಥ ಒಂದು ಅಧ್ಯಾತ್ಮದ ಆರಂಭವೂ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದರ ಒಂದು ಕ್ಯೂರಿಯಾಸಿಟಿಯೊಂದಿಗೆ ಯಾವುದೇ ಒಂದು ವಿಷಯ ಆಗ್ಬೋದು ಇನ್ವೆಸ್ಟಿಗೇಷನ್ ಮಾಡುವಂತೆ ಅದಕ್ಕೆ ಇಲ್ಲಿ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ಯಾವ ರೀತಿ ಅಶುಭವನ್ನು ನೀಡ್ತಾರೆ ಅಂದರೆ, ನಿಮ್ಮ ಕೆಲಸ ಕಾರ್ಯಗಳು ವಿಘ್ನಗಳಾದರೂ ಆ ರಾಶಿ ಚಂದ್ರನ ರಾಶಿ ಆಗಿರೋದ್ರಿಂದ ಉಚ್ಚ ಆಗಿ ಸಂಚರಿಸೋದ್ರಿಂದ ಅಂತಿಮವಾಗಿ ಕೆಲಸ ಆಗುತ್ತೆ. ಆದರೆ ಸಮಸ್ಯೆಗಳ ನಡುವೆ ಆ ನಂತರ ಆಗುವಂಥದ್ದು, ಅದಕ್ಕೆ ಎಫರ್ಟ್ ಅನ್ನೋದು ಬಹಳ ಹಾಕಬೇಕಾಗುತ್ತೆ. ಇನ್ನು ಚತುರ್ಥಾಧಿಪತಿ ಗುರು ಆಗಿದ್ದು ನಿಮ್ಮ ಆಸ್ತಿ ವಿಷಯಗಳು, ಮನೆಯ ವಿಷಯಗಳು, ಮನೆ ತಗೋಬೇಕು ಅಥವಾ ಆಸ್ತಿ ಮಾರಾಟ ಮಾಡಬೇಕು, ಗೃಹ ಆರಂಭ ಮಾಡಬೇಕು, ಇದಕ್ಕೆಲ್ಲದಕ್ಕೂ ಕೊರತೆಗಳಾಗುತ್ತೆ. ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನೇ ನೀಡ್ತಾರೆ, ಸಮಸ್ಯೆಗಳನ್ನು ನೀಡ್ತಾರೆ. ಶನಿ ಸಂಚಾರವು ಆಗ್ತಾ ಇರೋದ್ರಿಂದ ಬಹಳ ಸೆಕ್ಯೂರ್ ಸ್ಥಿರವಾದಂತಹ ಬೇಸಿಕ್ ಒಂದು ಮನೆಯ ಒಂದು ಫೌಂಡೇಶನ್ನನ್ನು ಮಾಡಿಕೊಳ್ಳುವಂತೆ ಶನಿ ನಿಮಗೆ ಆಲೋಚನೆ ಚಿಂತನೆಗಳನ್ನು ನೀಡ್ತಾರೆ. ಮತ್ತು ತಾಯಿಯೊಂದಿಗೆ ಏನಾದರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಳ್ಳುವಂತೆ ಶನಿಯ ಪ್ರಭಾವ ಇಲ್ಲಿ ಆಗ್ತಾ ಇರುತ್ತೆ. ಈ ರೀತಿ ಮನೆಯಲ್ಲಿ ನೆಮ್ಮದಿಗೆ ಸ್ವಲ್ಪ ಕೊರತೆಗಳು ಆಗುತ್ತೆ. ಇನ್ನು ಶನಿ ಗ್ರಹ ನಿಮ್ಮ 6ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಶನಿ 6ನೇ ಸ್ಥಾನವನ್ನು ವೀಕ್ಷಿಸುವುದು ಒಳ್ಳೆಯದೇ, ಹಾರ್ಡ್ ವರ್ಕ್ ಮಾಡೋದಕ್ಕೆ ಬಲವನ್ನು ನೀಡ್ತಾರೆ. ಆದರೆ ನಿಮ್ಮ 10ನೇ ಸ್ಥಾನವನ್ನು ಶನಿ ವೀಕ್ಷಿಸ್ತಾರೆ, ಅಲ್ಲಿಯೂ ನೀವು ಹಾರ್ಡ್ ವರ್ಕ್ ಮಾಡುವಂತೆ ಬಲವನ್ನು ನೀಡ್ತಾರೆ. ಅಂದರೆ ಅಲ್ಲಿಯೂ ಸಮಸ್ಯೆಗಳು ಬರ್ತಾ ಇರುತ್ತೆ, ಬಂದ ಒಂದು ಸ್ಟ್ರಗಲ್ ಅನ್ನು ನೀವು ಮಾಡಲೇಬೇಕಾಗತ್ತೆ. ಆದರೆ ನಂತರ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸ್ತಾರೆ. ಜನ್ಮ ರಾಶಿಯನ್ನ ಶನಿ ಗುರು ಪ್ರಾರಂಭದಲ್ಲಿ ಗುರು ಮತ್ತು ಕೇತು ಗ್ರಹ ವೀಕ್ಷಿಸ್ತಾರೆ. ಈ ಗ್ರಹಗಳ ವೀಕ್ಷಣೆಯಿಂದ ಹೆಚ್ಚು ಯಾವುದಾದ್ರೂ ಡೀಪ್ ಆಗಿ ಆಲೋಚಿಸುವಂತೆ, ಯಾವುದೇ ಒಂದು ಹಿಡನ್ ಮ್ಯಾಟರ್ಸ್ ಅಂದರೆ ಗುಪ್ತ ವಿಷಯಗಳ ಬಗ್ಗೆ ಯೋಚಿಸುವಂತೆ ಈ ಗ್ರಹಗಳು ನಿಮಗೆ ಫಲವನ್ನು ನೀಡ್ತಾರೆ. ಶನಿಗ್ರಹ 1ನೇ ಸ್ಥಾನ ಅಂದರೆ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಎಲ್ಲ ವಿಷಯಗಳಲ್ಲೂ ಬಹಳ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಆರೋಗ್ಯದ ಬಗ್ಗೆ ನೀವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಕೇತು ಗ್ರಹ 9ಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, 9ಮ ಸ್ಥಾನ ಅಂದರೆ ಧರ್ಮದ ವಿಷಯ, ಧಾರ್ಮಿಕ ವಿಷಯ, ಅದೃಷ್ಟ ವಿಷಯ, ಇದಕ್ಕೆ ಸ್ವಲ್ಪ ಹಿನ್ನಡೆಯನ್ನು ನೀಡುತ್ತಾರೆ. ತಂದೆ ಸ್ಥಾನ ಅಂದರೆ ಪಿತೃಕಾರಕ ಸೂರ್ಯನ ರಾಶಿಯಲ್ಲಿಯೂ ಸಂಚರಿಸ್ತಾ ಇರೋದ್ರಿಂದ ತಂದೆಯೊಂದಿಗೆ ಅಂತರ ಏನೋ ನಿಮಗೆ ಬೇಸರ ಆಗುವಂತೆ ಇಲ್ಲಿ ಸಂದರ್ಭಗಳು ಬರ್ತವೆ. ಮತ್ತು ವಿದ್ಯೆ, ಹೈಯರ್ ಎಜುಕೇಷನ್ಗೆ ಗುರುವು ಅಷ್ಟಮಕ್ಕೆ ಹೋಗೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹಿನ್ನಡೆಯೇ ಆಗುತ್ತೆ ಧನಸ್ಸು ರಾಶಿಯವರಿಗೆ. ಹಾಗಾಗಿ ಸರಿಯಾದಂತಹ ಗಮನವಿಟ್ಟು ನಿಮ್ಮ ಪ್ರಯತ್ನಗಳನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ಕೇತು ಗ್ರಹ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸ್ತಾರೆ ಮತ್ತು ನಿಮ್ಮ 3ನೇ ಸ್ಥಾನವನ್ನು ಗುರುಗ್ರಹವು ವೀಕ್ಷಿಸ್ತಾರೆ. ರಾಹುಗ್ರಹ ಅಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಏನೋ ಒಂದು ರೀತಿಯ ಒಳಗೊಳಗೆ ನಿಮಗೆ ಭಯ ಇರುತ್ತೆ. ಒಳ ಮನಸ್ಸಿನ ಸ್ಥಾನ ಪ್ರಜ್ಞಾಸೂಚಕ ಸ್ಥಾನವೂ ಆಗಿರೋದ್ರಿಂದ ಒಳಗೊಳಗೆ ನಿಮಗೆ ಭಯ ಇರುತ್ತೆ. ಈ ರೀತಿ ಭಯವನ್ನು ಪಡಿಸ್ತಾರೆ ಈ ಗ್ರಹಗಳು. ಗುರು ದೃಷ್ಟಿಯು ನಿಮಗೆ 4-5 ತಿಂಗಳ ಕಾಲ ಆ ಸ್ಥಾನಕ್ಕೆ ಇರೋದಿಲ್ಲ, ನಂತರದಲ್ಲಿ ಇರೋದಿಲ್ಲ. ಇನ್ನು ಈ ಗ್ರಹ ಕೇತು ಗ್ರಹ ನಿಮ್ಮ 5ಮ ಸ್ಥಾನವನ್ನು ವೀಕ್ಷಿಸ್ತಾರೆ. 5ಮ ಅಂದರೆ ವಿದ್ಯಾಸ್ಥಾನ ನೋಡಿ. ಅಲ್ಲಿಯೂ ಡಿಗ್ರಿಯಲ್ಲಿ ಓದುವ, PU ಅಲ್ಲಿ ಓದುವಂತಹ ಮತ್ತು ಹೈಯರ್ ಎಜುಕೇಷನ್ ಮಾಡುವಂಥ ಈ ವಿದ್ಯಾರ್ಥಿಗಳಿಗೂ ಎಲ್ಲದಕ್ಕೂ ಸ್ವಲ್ಪ ಹಿನ್ನಡೆಯೇ ಆಗುತ್ತೆ. 10th ಆ ಸ್ಥಾನದಲ್ಲಿ ಚತುರ್ಥ ಸ್ಥಾನವನ್ನು ನೋಡಲಾಗುತ್ತೆ. ಅಲ್ಲಿ ಶನಿಯ ಸಂಚಾರವು ಆಗ್ತಾ ಇರೋದ್ರಿಂದ
ಈ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯೇ ಆಗುತ್ತೆ. ನಿಮ್ಮ ದಶಾಭುಕ್ತಿಗಳನ್ನು ಮುಖ್ಯವಾಗಿ ಪರಿಶೀಲಿಸಿಕೊಂಡು ಹಾರ್ಡ್ ವರ್ಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಎಷ್ಟು ನೀವು ನಿಮ್ಮ ಒಂದು ಗೋಲ್ ಎಷ್ಟಿರುತ್ತೆ, ಇಷ್ಟು ನೀವು ಅಂಕಗಳು ತೆಗೆದುಕೊಳ್ಬೇಕು ಅನ್ನೋದಿದ್ದರೆ ಅದಕ್ಕೂ ಒಂದು 10% ಕಡಿಮೆ ಸಿಗ್ಬೋದು, ಅಥವಾ ಒಂದು 20% ಕಡಿಮೆ ಸಿಗ್ಬೋದು. ಒಟ್ಟಿನಲ್ಲಿ ಅಂತೂ ಸ್ವಲ್ಪ ಮಟ್ಟಿಗಾದರೂ ಒಳ್ಳೆಯ ಅಂಕಗಳು ಬಂದೇ ಬರುತ್ತೆ. ಈ ರೀತಿ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ನಿಮ್ಮ ದಶಾಭುಕ್ತಿಗಳನ್ನು ಯಾಕೆ ಪರಿಶೀಲಿಸ್ಕೊಳ್ಬೇಕು ಅಂದರೆ, ಜನ್ಮ ಜಾತಕದಲ್ಲಿ ಕೆಲವು ವಿಷಯಗಳನ್ನು ಸರಿಯಾಗಿ ಪರಿಶೀಲಿಸಬೇಕಾಗುತ್ತೆ. ಏಕೆಂದರೆ ಮನುಷ್ಯರು ಹೀಗೆ ಇರ್ತಾರೆ, ಎಲ್ಲರ ಜೀವನವೂ ಹೀಗೆ ಇರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಜ್ಯೋತಿಷಿಗಳು ಅದನ್ನು ಆಳವಾಗಿ ನೋಡಿದಾಗ ಮಾತ್ರವೇ ತಿಳಿಯುವಂಥದ್ದು. ಸಾಮಾನ್ಯರಿಗೆ ಅದೆಲ್ಲ ನೀವು ಯೋಚಿಸೋಕ್ಕೂ ಅದು ಸಾಧ್ಯ ಆಗೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ನಾವು ಬಹಳ ಕಡಿಮೆ ಸಮಯವನ್ನು ಕೊಟ್ಟು ಒಂದು ಜಾತಕವನ್ನು ನೋಡಿದಾಗ ಕೆಲವು ವಿಷಯಗಳು ನಮಗೆ ತಿಳಿಯೋದಿಲ್ಲ. ಆಳವಾಗಿ ನೋಡಿದಾಗ ವಿಷಯಗಳು ತಿಳಿಯುತ್ತೆ. ಅದಕ್ಕೆ ವರ್ಷ 2 ವರ್ಷ 3 ವರ್ಷಕ್ಕೊಂದು ಬಾರಿ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅವುಗಳೇ ಫಲವನ್ನು ಸರಿಯಾಗಿ ನೀಡುವುದು. ಈ ಗೋಚಾರದಲ್ಲಿ ನೋಡಿ, ಗುರುಬಲ ಇದೆ, ಶನಿ ಬಲ ಇದೆ, ಯಾಕೆ ಹೀಗಾಯಿತು ಅನ್ನುವಂಥ ಪ್ರಶ್ನೆ ಬರುತ್ತೆ. ಆದರೆ ಜ್ಯೋತಿಷ್ಯ ಶಾಸ್ತ್ರವನ್ನು, ಗೋಚಾರದ ಫಲಗಳನ್ನು ತಿಳಿಸುವಾಗ ಬರೀ ಗೋಚಾರದ ವಿಷಯಗಳನ್ನು ಮಾತ್ರ ತುಂಬ ತಿಳಿಸ್ತಾರೆ. ಆದರೆ ಈ ಮೂಲ ವಿಷಯಗಳನ್ನು ಯಾರೂ ತಿಳಿಸೋದಿಲ್ಲ. ಹಾಗಾಗಿ ನಾನು ಇಂಥ ವಿಷಯಗಳನ್ನು ನಾನು ತುಂಬ ಪ್ರಾರಂಭದಿಂದಲೂ ತಿಳಿಸ್ತಾ ಬಂದಿದ್ದೇನೆ. ಎಲ್ಲ ವಿಡಿಯೋಗಳಲ್ಲೂ ಇದರ ಮೂಲ ವಿಷಯಗಳನ್ನು ನಾನು ತಿಳಿಸ್ತಾ ಬಂದಿದ್ದೇನೆ. ಇವುಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಬೇಕಾದಂತಹ ಆಲೋಚನೆಗಳು, ಗುರಿಗಳನ್ನು ರಚಿಸಿ ಪ್ರಯತ್ನ ಪಡಿ ಅನ್ನೋದನ್ನು ಧನಸ್ಸು ರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ. ನೀವು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದಮಯವಾಗಿರಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.